ಅನ್ಯಾಯಕ್ಕೆ ಒಳಗಾದಾಗ, ದೌರ್ಜನ್ಯಕ್ಕೆ ತುತ್ತಾದಾಗ, ವಂಚನೆ ಮೋಸಕ್ಕೆ ಬಲಿಯಾದಾಗ ಪೊಲೀಸ್ ಠಾಣಾ ಮೆಟ್ಟಿಲೇರಿ ನ್ಯಾಯ ಕೇಳ್ತೀವಿ. ಆದ್ರೆ ನ್ಯಾಯ ಕೇಳೋ ಜಾಗದಲ್ಲೇ ಬಾ ಪ್ರೀತಿಸೋಣ ಅಂದ್ರೆ ಹೇಗಿರುತ್ತೆ ಹೇಳಿ? ಈ ಮಹಿಳೆ ತನ್ನ ಅಂದವನ್ನೇ ಅಸ್ತ್ರವಾಗಿಸಿಕೊಂಡು ಇನ್ಸ್ಪೆಕ್ಟರ್ಗೆ ಮೋಹದ ಬಲಿಯನ್ನ ಬೀಸಿದ್ಲು. 11 ಸಲ ಬ್ಲಾಕ್ ಮಾಡಿದ್ರು ಬಿಟ್ಟಿರ್ಲಿಲ್ಲ ಈ ಸುಂದರಿ. ಈಕೆಯ ಮೋಹದ ಹಿಂದಿತ್ತು ಮಾಸ್ಟರ್ ಪ್ಲಾನ್. ಅದೇನು ಅಂತ ಹೇಳ್ತೀವಿ ಕೇಳಿ. ಈಕೆಯ ಹೆಸರು ಸಂಜನಾ ಅಲಿಯಾಸ್ ವನಜಾ. ರಾಮಮೂರ್ತಿ ನಗರದ ನಿವಾಸಿ. ಕಳೆದ ಕೆಲ ದಿನಗಳ ಹಿಂದೆ ರಾಮಮೂರ್ತಿ ನಗರ ಇನ್ಸ್ಪೆಕ್ಟರ್ ಅವರ ಸರ್ಕಾರಿ ನಂಬರಿಗೆ ಮಹಿಳೆ ಕರೆಯನ್ನ ಮಾಡಿ ತಾನು ಕಾಂಗ್ರೆಸ್ ಕಾರ್ಯಕರ್ತೆ ಅಂತ ಹೇಳಿ ಪರಿಚಯವನ್ನ ಮಾಡಿಕೊಂಡಿದ್ಲು. ಅದಾದ ಬಳಿಕ ಇನ್ಸ್ಪೆಕ್ಟರ್ ಸತೀಶ್ ಅವರಿಗೆ ನಿರಂತರವಾಗಿ ವಾಟ್ಸಪ್ ಕಾಲ್ ಮಾಡುವ ಮೂಲಕ ನಾನು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ನೀವು ನನ್ನನ್ನ ಪ್ರೀತಿ ಮಾಡಲೇಬೇಕು ಅಂತ ಪ್ರೇಮ ನಿವೇದನ ಮಾಡ್ತಾಳೆ. ಆದ್ರೆ ಮೊದಲು ಇನ್ಸ್ಪೆಕ್ಟರ್ ಇದನ್ನ ತಮಾಷೆಯಾಗಿ ತೆಗೆದುಕೊಂಡಿದ್ರು. ಅಂದ್ರೆ ಏನೋ ತಮಾಷೆ ಮಾಡ್ತಿರ್ಬೋದು ಅಂತ ಸುಮ್ಮನಾಗ್ಬಿಟ್ಟಿದ್ರು. ಆದ್ರೆ ದಿನ ಬರ್ತಾ ಇದ್ದ ಹಾಗೆ ಇದು ವಿಪರೀತವಾಗಿತ್ತು. ಕೇವಲ 1 ನಂಬರ್ ಅಲ್ಲ, 2 ನಂಬರ್ ಅಲ್ಲ, ಬರೋಬ್ಬರಿ 10 ರಿಂದ 11 ನಂಬರ್ ಅನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ರು ಮಹಿಳೆ ಮಾತ್ರ ಇನ್ಸ್ಪೆಕ್ಟರ್ ಅನ್ನ ಕಾಂಟ್ಯಾಕ್ಟ್ ಮಾಡೋದು ಬಿಟ್ಟಿರ್ಲಿಲ್ಲ. ಅಷ್ಟೇ ಅಲ್ಲ, ಆಕೆಗೆ ಎಷ್ಟು ಬುದ್ಧಿವಾದ ಹೇಳಿದ್ರೂ ಕೂಡ ಆಕೆ ಸುಮ್ಮನಾಗಿರ್ಲಿಲ್ಲ. ಒಂದು ದಿನ ಗೃಹ ಸಚಿವರ ಕಚೇರಿಯಿಂದ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕರೆ ಬರುತ್ತೆ. ಮಹಿಳೆಯೊಬ್ರು ದೂರನ್ನ ಕೊಡೋದಕ್ಕೆ ಬಂದಾಗ ನೀವು ಆ ದೂರನ್ನ ಸ್ವೀಕರಿಸಿಲ್ಲ, ಯಾಕೆ ಹೀಗೆ ಮಾಡಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಆ ಟೈಮಲ್ಲಿ ಇನ್ಸ್ಪೆಕ್ಟರ್ ಅವರು ದೂರು ಕೊಡೋದಕ್ಕೆ ಬಂದಿಲ್ಲ, ಬದಲಾಗಿ ನನ್ನ ಜೊತೆ ಅಸಂಬದ್ಧವಾಗಿ ಮಾತನಾಡ್ತಿದ್ದಾರೆ ಅಂತ ಉತ್ತರವನ್ನ ಕೊಟ್ಟಿದ್ರು. ಪೊಲೀಸ್ ಇನ್ಸ್ಪೆಕ್ಟರ್ ಠಾಣೆಯಲ್ಲಿ ಇಲ್ಲದ ವೇಳೆ ಬಂದಿದ್ದ ಮಹಿಳೆ ಒಂದು ಹೂ ಬುಕ್ಕಿಯನ್ನ ಕೊಟ್ಟು ಬಳಿಕ ಒಂದು ಪಾರ್ಸೆಲ್ ಅನ್ನ ಕೊಟ್ಟು ಹೋಗಿದ್ಲು. ಅದನ್ನ ನೋಡಿದ ಇನ್ಸ್ಪೆಕ್ಟರ್ ಶಾಕ್ಗೊಳಗಾಗಿದ್ದಾರೆ. ಯಾಕಂದ್ರೆ ಅದರಲ್ಲಿ ಒಂದು ಲವ್ ಲೆಟರ್ ಹಾಗೆ ಕೆಲವೊಂದು ಟ್ಯಾಬ್ಲೆಟ್ಗಳು ಪತ್ತೆಯಾಗಿತ್ತು. ನೀವೇನಾದ್ರೂ ನನ್ನ ಪ್ರೀತಿಯನ್ನ ಒಪ್ಕೊಂಡಿಲ್ಲ ಅಂತಂದ್ರೆ ನಾನು ಈ ಟ್ಯಾಬ್ಲೆಟ್ ಅನ್ನ ಸೇವಿಸಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀನಿ ಅಂತ ಬೆದರಿಸಿದ್ಲು. ಇನ್ಸ್ಪೆಕ್ಟರ್ ಈಕೆಯ ಕಾಟಕ್ಕೆ ಬೇಸತ್ತು ಹೋಗಿದ್ರು. ಎಷ್ಟೇ ಬಾರಿ ಹೇಳಿದ್ರು ಕೂಡ ಆಕೆ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಕೊನೆಗೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸತೀಶ್ ಅವರೊಂದು ದೂರನ್ನ ಕೊಡ್ತಾರೆ. ಆ ದೂರಿನ ಅನ್ವಯ ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಕೂಡ ದಾಖಲಾಗುತ್ತೆ. FIR ದಾಖಲಾದ ಬಳಿಕ ಆ ಮಹಿಳೆ ಅಂದ್ರೆ ಸಂಜನಾ ಅಲಿಯಾಸ್ ವನಜಾ ಏನಿದ್ದಾಳೆ ಆಕೆಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅಂದ್ರೆ ಇನ್ಸ್ಪೆಕ್ಟರ್ಗೆ ನಿರಂತರವಾಗಿ ಟಾರ್ಚರ್ ಕೊಟ್ಟಂತಹ ಲೇಡಿ ಕೊನೆಗೂ ಅರೆಸ್ಟ್ ಆಗಿದ್ದಾಳೆ. ಆದ್ರೆ ಆಕೆಯ ವಿಚಾರಣೆ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ಶಂಕೆ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಪೊಲೀಸರು ಆಕೆಯನ್ನ ಕೂಲಂಕುಷವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶ್ಯಾಮ್ ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು.